ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ಸಾಬು ಮಾಷಾ ಅವರು, ಇನ್ನೋರ್ವ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಹಿರಣ್ಣರವರು, ಭಾರತೀಯ ಜನತಾ ಪಾರ್ಟಿಯ ಮಾಧ್ಯಮ ಪ್ರಮುಖರು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರು, ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ರಾಜ್ಯದಲ್ಲಿ ಬರಗಾಲವು ತಾಂಡವಾಡುತ್ತದೆ. ರೈತರ ಸ್ಥಿತಿ ಅಧೋಗತಿಗೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಯಾವುದಕ್ಕೂ ಲೆಕ್ಕಿಸ್ದೇನೆ, ಯಾವುದೇ ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ಪ್ರವಾಸ ಮಾಡ್ದೇನೆ, ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೇನೆ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಾಲಹರಣ ಮಾಡಿ ಇವತ್ತು ಯಾವೊಬ್ಬ ಶಾಸಕನು ಸಹಿತ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಬಗ್ಗೆ ಕಾಳಜಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಹಿಂದುಳಿದ ವರ್ಗದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸಿತ್ತು, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಜನ, ದಲಿತ ಜನರಿಗೆ ಶಿಕ್ಷಣವನ್ನು ಕೊಡಿ ಅಂತ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 105 ಹಿಂದುಳಿದ ವರ್ಗ ವಸತಿ ಶಾಲೆಗಳಿವೆ. ಪ್ರತಿ ವರ್ಷ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಂದ 23,000 ರಿಂದ 25,000 ಅಪ್ಲಿಕೇಶನ್ಗಳು ಬರುತ್ತೆ. ಆದರೆ ಜಿಲ್ಲೆಯಲ್ಲಿರ್ತಕ್ಕಂಥ 105 ವಸತಿ ಶಾಲೆಗಳಿಗೆ ಪ್ರವೇಶ ವಿದ್ಯಾರ್ಥಿಗಳು ತಗೋಬೇಕಾಗಿರೋದು 9,240 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಸಿಗುತ್ತೆ. ಉಳಿದಂಥ ವಿದ್ಯಾರ್ಥಿಗಳ ಶಿಕ್ಷಣ ಸ್ಥಿತಿ ಏನು? ಸರ್ಕಾರ ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ? ಇರ್ತಕ್ಕಂಥ ವಸತಿ ಶಾಲೆಗಳಿಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ, ಎಲ್ಲರನ್ನೂ ವಸತಿ ಶಾಲೆಗೆ ತಗೋತಕ್ಕಂಥ ಪ್ರವೇಶ ತಗೋತಕ್ಕಂಥ ವ್ಯವಸ್ಥೆ ಇದೆಯೋ ಅದೇ ರೀತಿಯೇ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹಿತ ವಸತಿ ಪ್ರವೇಶವನ್ನು ತಗೊಳ್ಳೋ ರೀತಿಯಲ್ಲಿ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ? ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಇದೆಯೋ, ಏನು ಹಿಂದುಳಿದ ವರ್ಗದವರ ಶೈಕ್ಷಣಿಕ ಮಟ್ಟ ಹೆಚ್ಚಿಸಬಾರ್ದನ್ನುವಂಥ ವಿಚಾರ ಇದೆಯೋ? ಇದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಬೇಕು. ಅದರ ಜೊತೆಗೆ ನಾನು ಈಗಿರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೆ ಆಗ್ರಹ ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾ ವತಿಯಿಂದ ತಾವು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ತೆಗೆದುಕೊಂಡು ಅವರೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಯಲ್ಲಿ ಅನುಮತಿ ನೀಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಶೈಕ್ಷಣಿಕವಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಜನರ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚು ಮಾಡ್ಬೇಕಂತೇಳಿ ಒಂದು ಕಡೆಯಿಂದ ಚಿಂತಕರ ವಿಚಾರ ಆಗಿದೆ. ಆದರೆ ಇವತ್ತು ಜುಲೈ ಮುಗಿದು ಆಗಸ್ಟ್ದಲ್ಲಿದ್ದೀವಿ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂವರೆಗೂ ಪಠ್ಯ ಪುಸ್ತಕ ಬಂದಿಲ್ಲ. ಜಿಲ್ಲೆಯಲ್ಲಿ ಬಂದಿದ್ರೆ ಜಿಲ್ಲಾ ಆಡಳಿತ ಸ್ಪಷ್ಟಪಡಿಸ್ಬೇಕು. ನಾನು ನೇರವಾಗಿ ಜಿಲ್ಲಾ ಪಂಚಾಯತಿ CO ಅವರಿಗೆ ವಿನಂತಿಯನ್ನು ಮಾಡ್ಕೋತೀನಿ, ಏನು ವಿಳಂಬ ನಿಮ್ಮದು? ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು SC ST ಜನ ಇರ್ತಾರೆ. ಅವ್ರಿಗೆ 2 ತಿಂಗಳು 3 ತಿಂಗಳು ನೀವು ಪಠ್ಯಪುಸ್ತಕನೇ ಕೊಡದೇ ಇದ್ದರೆ ಆ ವಿದ್ಯಾರ್ಥಿಗಳ ಜೀವನ ಮಟ್ಟ ಏನಾಗುತ್ತೆ? ಯಾರು ಕೇಳೋದಿಲ್ವಾ? ನಿಮ್ಮನ್ನ ಬೇಕಾಬಿಟ್ಟಿ ನಡೆಸ್ತಾ ಇದ್ದೀರಾ. ಇವತ್ತು DDP ಆಫೀಸಲ್ಲಿ ನಡೀತಕ್ಕಂಥ ಹಗರಣವನ್ನು ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಮಾತಾಡ್ತಾ ಇದ್ರು ಸಹಿತ ಅದಕ್ಕೆ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. DDP ಆಫೀಸ್ ಒಂಥರ ಏಜೆಂಟ್ರ ಕಂಪೌಂಡ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ? ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆಯಲ್ಲಿ ನಡೀತಕ್ಕಂಥ ವಿಜಯಪುರ ಜಿಲ್ಲೆಯ ವಿಚಾರವನ್ನು ಮಾಡಿ ಅಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಬೇಕು. ಅದಕ್ಕೆ
ಹಿಂದುಳಿದ ವರ್ಗ SC/ST ಜನರ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ. ಇವತ್ತು ಇಷ್ಟು ವಿಳಂಬವಾಗಿ ಸರ್ಕಾರ ಪಠ್ಯ ಪುಸ್ತಕವನ್ನು ಕೊಟ್ಟು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಕಡಿಮೆ ಆಗಿ ರಿಸಲ್ಟ್ ಕಡಿಮೆ ಆದಾಗ ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಬಗ್ಗೆ ತೋಳ್ತಕ್ಕಂಥ ಕಾಳಜಿ. ಅಧಿಕಾರಿಗಳಿಗೆ ಇವಾಗ ಹೇಳಿ, ಶಿಕ್ಷಣ ಗುಣಮಟ್ಟ ಹೆಚ್ಚಿಗೆ ಆಗಬೇಕು, ಶಿಕ್ಷಣ ಗುಣಮಟ್ಟ ಸುಧಾರಣೆ ಆಗ್ಬೇಕಂದ್ರೆ ಪ್ರಾರಂಭದಲ್ಲಿಯೇ ಅದಕ್ಕೆ ವ್ಯವಸ್ಥಿತವಾಗಿ ರೀತಿ ಹೋದ್ರೆ ಮಾತ್ರ ಸರಿ ಮಾಡಕ್ಕೆ ಸಾಧ್ಯ. ಅದರ ಜೊತೆಗೇನೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಸಂಪುಟ ವಿಸ್ತರಣೆಯನ್ನು ಮಾಡಿದ್ದಾರೆ. ಒಂದು ಭಾಗ ಸಿದ್ದರಾಮಯ್ಯನವರು ಕೆಳಗಿಳಿಸಿ ಹಿಂದುಳಿದ ವರ್ಗದ ವಿರೋಧತನವನ್ನು ಕಾಂಗ್ರೆಸ್ ತೋರಿಸ್ತು. ನಿನ್ನೆ ನಡೆದಕ್ಕಂಥ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಂಕಾಳ ವೈದ್ಯ ಅಂತಕ್ಕಂಥ ಹಿಂದುಳಿದ ವರ್ಗ MLA ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನು ತೆಗಿಸಿ ಬಲಾಢ್ಯರನ್ನ ಯಾರು ಹಣಕಾಸಿನಲ್ಲಿ ವ್ಯವಸ್ಥಿತವಾಗಿ ಸದೃಢವಾಗಿದ್ದಾರೋ, ನಿಮ್ಮ ಅನುಕೂಲ ತಕ್ಕಂಗೆ ನಡ್ಕೋತಾರೋ ಅಂಥವ್ರ ಹೆಸರನ್ನು ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಉತ್ತರ ಕೊಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಇನ್ನೊಂದು ಕಡೆ ಮಹಿಳೆಯಾಗಿರ್ತಕ್ಕಂಥ ಶಾಂತೇಗೌಡರು, ಅವರು ಒಬ್ಬರು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅವರನ್ನು ಕೊನೆ ಕ್ಷಣದಲ್ಲಿ ಏನು ನಡೀತಾ ಇದೆ, ಬೇಕಾಬಿಟ್ಟಿ ರಾಜಕಾರಣ ಮಾಡ್ತಾ ಇದ್ದೀರಾ, ಬೇಕಾಬಿಟ್ಟಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ. ಕಾಂಗ್ರೆಸ್ನಲ್ಲಿ ಒಂದೇ ಒಂದು ಮಹಿಳೆಯರಿಲ್ಲದೆ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಬಂದಿದ್ದೀರಿ. ಯಾಕೆ ಮಹಿಳೆಯರೇ ನಿಮ್ಮ ಪುಕ್ಕಟ ಬಸ್ನಲ್ಲಿ ತಿರುಗಾಡಕ್ಕೆ ಮಾತ್ರ ಇದ್ದಾರಾ? ನಿಮ್ಮ 2,000ಕ್ಕೆ ಮಾತ್ರ ಅವರು ಸೀಮಿತನ? ಈ ರಾಜ್ಯದಲ್ಲಿ ಇರ್ತಕ್ಕಂಥ ತಾಯಂದ್ರಿಗೆ ಈ ರಾಜ್ಯ ಸರ್ಕಾರದ ಪಾಲವಾಗಿ ಅವರ ವಿಚಾರಗಳನ್ನು ಮಂಡನೆ ಮಾಡೋದಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ವಾ? ಒಂದು ಕಡೆ ನೋಡಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಕಳೆದ 8 ವರ್ಷಗಳಿಂದ ಹಣಕಾಸು ಸಚಿವರನ್ನು ಮಾಡಿದ್ದಾರೆ. ಯಾರು ನಾವು ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ತಾಯಂದಿರಿಗೆ ಪ್ರತಿಯೊಂದು ಗೊತ್ತಿರುತ್ತೋ ಅವರು ಈ ಮನೆಯನ್ನು ನಡೆಸ್ತಕ್ಕಂಥವ್ರು ಈ ದೇಶವನ್ನು ನಡೆಸ್ಬೋದು ಅನ್ನುವಂಥ ವಿಚಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಳೆದ 8 ವರ್ಷದಿಂದ ಈ ದೇಶದ ಹಣಕಾಸು ಸಚಿವರನ್ನು ಮಾಡಿದ್ದಾರೆ. ನೋಡಿ ಕಲೀರಿ, ಬಟ್ ಮಾಡಬೇಡ್ರಿ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತದಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು 6-7 ಪಠ್ಯ ಪುಸ್ತಕದಲ್ಲಿ 2-3 ಇನ್ನೂ ಬಂದಿಲ್ಲ, ಆ ಸ್ಥಿತಿಯಲ್ಲಿದೆ.